ನೀರನ್ನು ಬಿಸಿ ಮಾಡಿಕೊಂಡು ಈ ರಸಮ್ ಪೇಸ್ಟ್ನ ಒಂದು 2 ಸ್ಪೂನ್ ಮಿಕ್ಸ್ ಮಾಡಿದ್ರೆ ಸಾಕು. ಇನ್ಸ್ಟೆಂಟಾಗಿ ತಟ್ಟಂಥ ರಸಮ್ ರೆಡಿ ಆಗುತ್ತೆ. ಮಕ್ಕಳ್ಯಾರಾದರೂ ಹೊರಗಡೆ ಹಾಸ್ಟೆಲಲ್ಲಿದ್ದರೆ, ಔಟ್ ಆಫ್ ಕಂಟ್ರಿ ಸ್ಟೇಟಲ್ಲಿದ್ದರೆ ಈ ರಸಮ್ ಪೇಸ್ಟ್ನ ತಪ್ಪದೆ ಅವ್ರಿಗೆ ಕಳಿಸಿ. ತುಂಬಾ ಯೂಸ್ ಆಗುತ್ತೆ. ಜಸ್ಟ್ ಬಿಸಿನೀರಿಗೆ ಈ ರಸಮ್ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿಯಾಗಿರೋಂತಹ ರಸಮ್ ರೆಡಿ ಆಗುತ್ತೆ. ಡೈಲಿ ಸಾಂಬಾರು ಮಾಡೋಕ್ಕೆ ಕೆಲವ್ರಿಗೆ ಟೈಮ್ ಇರಲ್ಲ ಅಲ್ವಾ, ಅಥವಾ ವರ್ಕ್ ಮಾಡ್ತಿರೋ ವುಮೆನ್ಸಿಗಂತೂ ಈ ರಸಮ್ ಪೇಸ್ಟು ತುಂಬಾ ಯೂಸ್ ಆಗುತ್ತೆ. ಒಂದ್ಸಲ ನೀವು ಒಂದು 10 ನಿಮಿಷ ಟೈಮ್ ಕೊಟ್ಟು ಈ ರಸಮ್ ಪೇಸ್ಟನ್ನು ಮಾಡಿಟ್ಕೊಂಡ್ರೆ ತುಂಬ ಸಮಯ ನೀವು ಇದನ್ನು ಇಟ್ಕೊಂಡು ಬಳಸ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ರಸಮ್ ಪೇಸ್ಟನ್ನು. ರಸಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ಫಸ್ಟು ರಸಮ್ ಪೌಡ್ರನ್ನ ನಾವೇ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ತೊಗರಿಬೇಳೆ, ಒಂದು 3/4 ಸ್ಪೂನಷ್ಟು ಮೆಂತ್ಯ, ಒಂದು 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿನ ಸಣ್ಣದಾಗಿ ಈ ಥರ ಕೈಯಲ್ಲೇ ಪೀಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಬೀಜ, ಕರಿಬೇವನ್ನು ಹಾಕ್ಕೊಳ್ತಿದ್ದೀನಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸಾಂಬಾರು ಚೆನ್ನಾಗಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟವ್ ಆನ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಾವು ಒಂದೊಂದೇ ಸಾಮಗ್ರಿಗಳನ್ನ ಹಾಕೋಬೇಕಾದ್ರೂ ಟೈಮ್ ತೊಗೊಳುತ್ತೆ. ಈಕ್ವಲಾಗಿ ಹುರಿಬೇಕು. ಹಾಗಾಗಿ ಸ್ಟವ್ನ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಹದವಾಗಿ ಹುರ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಗರಿ ಗರಿ ಅನ್ಬೇಕು, ಅಲ್ಲಿವರೆಗೆ ಇದನ್ನು ಹುರ್ಕೊಳ್ಬೇಕು. ಹುರಿದು ಈಗ ಒಂದು ಪ್ಲೇಟಿಗೆ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು. ತಣ್ಣಗಾಗೋ ಅಷ್ಟೊತ್ತಿಗೆ ಟೊಮೊಟೊನ ಹುರ್ಕೊಳ್ಳೋಣ. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 5 ಟೊಮೊಟೊನ ದಪ್ಪಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ 1 ಬೆಳ್ಳುಳ್ಳಿ, ಒಂದು 5 ಟೊಮೊಟೊ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಈಗ ಹುರ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಹುರಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ. ಒಂದು 2 ನಿಮಿಷಕ್ಕೇ ಇದು ಸಾಫ್ಟ್ ಆಗುತ್ತೆ. ನೋಡಿ, ಈ ರೀತಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಬೇಕು. ಇದನ್ನು ಹುರಿದು ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ. ತಣ್ಣಗಾದಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ರಸಮ್ ಪೌಡ್ರಿಗೆ ಹುರ್ಕೊಂಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದನ್ನು ಈಗ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. 2 ಅಷ್ಟೇ ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಮಾಡ್ಕೊಳ್ಳಿ. ರಸಮ್ ಪೌಡ್ರು ರೆಡಿ ಆಗಿದೆ. ಅಷ್ಟೊತ್ತಿಗೆ ಟೊಮೊಟೊ ಹುರಿದಿದ್ವಲ್ಲ, ಅದು ಸಹ ತಣ್ಣಗಾಗಿದೆ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಳ್ಬೇಕು. ಇದಕ್ಕೆ ನೀರು ಹಾಕ್ಕೊಳ್ಬೇಡಿ, ಹಾಗೆ ರುಬ್ಕೊಳ್ಳಿ. ನೋಡಿ, ಈ ಥರ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಇಂಗನ್ನು ಜಾಸ್ತಿ ಹಾಕ್ಕೊಳ್ಳಿ. 1 ಸ್ಪೂನ್ ಇಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಇದು ಒಗ್ಗರಣೆ ಆದಮೇಲೆ ಇದಕ್ಕೆ ರುಬ್ಬಿರೋಂತಹ ಟೊಮೊಟೊ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಟೊಮೆಟೊ ಪೇಸ್ಟನ್ನು ಹಾಕಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಹಾಗಾಗಿ 1 ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಉಪ್ಪನ್ನು ನೋಡಿ ಟೇಸ್ಟ್ ಮಾಡಿ ನೋಡಿ ಹಾಕ್ಕೊಳ್ಬೋದು. ಸ್ವಲ್ಪ ಬೆಲ್ಲ, ಉಪ್ಪು ಖಾರ ಬ್ಯಾಲೆನ್ಸ್ ಮಾಡೋಕ್ಕೆ ತಿಳಿಸಾರಿಗೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಪೌಡ್ರ್ ಮಾಡ್ಕೊಂಡಿರೋಂತಹ ರಸಮ್ ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಟೊಮೊಟೊ ರುಬ್ಕೊಂಡಿರ್ತೀವಲ್ಲ, ಆ ಜಾರಿಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀರನ್ನು ಜಾಸ್ತಿ ಹಾಕ್ಕೊಳ್ಬೇಡಿ, ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ಳಿ. ಕುದಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಸಮಯ ತೊಗೊಳುತ್ತೆ ಕುದಿಸೋದಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಕುದೀತಾ ಇದೆ. ಇದು ಕುದೀತಾ ಗಟ್ಟಿಯಾಗುತ್ತೆ, ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಒಂದು 2-3 ನಿಮಿಷಕ್ಕೇ ನೋಡಿ ಈ ಥರ ಗಟ್ಟಿಯಾಗುತ್ತೆ. ಗಟ್ಟಿಯಾಗಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ರೆಡಿ ಮಾಡ್ಕೊಂಡಿರೋಂತಹ ಪೇಸ್ಟು ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ಗ್ಲಾಸ್ ಜಾರ್ಗೆ ತುಂಬಿಟ್ಕೊಳ್ಳಿ. ಇದು ಹುಣಸೆ ಹಣ್ಣು ಮತ್ತು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಇರುತ್ತೆ, ಹಾಗಾಗಿ ನೀವು ಪ್ಲಾಸ್ಟಿಕ್ ಬಾಟ್ಲಿಗೆ ತುಂಬಿಟ್ಕೊಳ್ಳೋಕೆ ಹೋಗಬೇಡಿ, ಗ್ಲಾಸ್ ಜಾರ್ಗೆ ತುಂಬಿಟ್ಕೊಳ್ಳಿ. ನಿಮ್ಮ ಮಕ್ಕಳು ಹೊರಗಡೆ ಹಾಸ್ಟೆಲಲ್ಲಿದ್ದರೆ, ಇವಾಗ ಎಲ್ಲ ಕಡೆ ಸ್ಟೀಲ್ದು ನೀರು ಬಿಸಿ ಮಾಡಿಕೊಡೋ ಅಂತಹ ಕೆಟಲ್ ಇದ್ದೇ ಇರುತ್ತೆ ಅಲ್ವಾ. ಆ ಕೆಟಲಲ್ಲಿ ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 3 ಸ್ಪೂನ್ ಈ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇನ್ಸ್ಟೆಂಟಾಗಿ ತಿಳಿಸಾರು ರೆಡಿ ಆಗುತ್ತೆ. ಅಥವಾ ಹೊರಗಡೆ ಮಕ್ಕಳು ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಕಂಟ್ರಿಲಲ್ಲಾಗಿರ್ಬೋದು, ಓದೋದಕ್ಕಾಗಿರ್ಬೋದು, ಅಥವಾ ವರ್ಕ್ ಮಾಡೋಕ್ಕೆ ಹೋಗಿರ್ತಾರೆ. ಈ ಥರ ಪೇಸ್ಟನ್ನ ನೀವು ರೆಡಿ ಮಾಡಿ ಕಳಿಸಿದ್ರೆ ಅವ್ರಿಗೆ ತುಂಬಾ ಈಸಿಯಾಗುತ್ತೆ. ವರ್ಕಿಂಗ್ ವುಮೆನ್ಸ್ಗಂತೂ ಭಾನುವಾರ ಒಂದು 10 ನಿಮಿಷ ಟೈಮ್ ಕೊಟ್ಟು ಈ ಪೇಸ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ವಾರದಲ್ಲಿ ನಿಮಗೆ ಯಾವಾಗ ಬೇಕು ಅವಾಗ ತಿಳಿಸಾರು ತಿನ್ಬೇಕು ಅನಿಸಿದಾಗೆಲ್ಲ
ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಈ ಪೇಸ್ಟನ್ನ ಒಂದು 3 ಸ್ಪೂನ್ ಹಾಕ್ಕೊಳ್ಳಿ. ಒಂದು 3 ಸ್ಪೂನಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ತಿಳಿಸಾರು ರೆಡಿ ಆಗುತ್ತೆ. ನಿಮಗೆ ಇನ್ನೂ ಬಿಸಿ ಬೇಕಂದರೆ ಸ್ಟವ್ ಮೇಲೆ ಒಂದು ಪಾತ್ರೆನಲ್ಲಿ ನೀರು ಬಿಸಿಗಿಟ್ಕೊಂಡು ಈ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಇನ್ನೂ ಬಿಸಿ ಬಿಸಿಯಾಗಿರುತ್ತೆ. ನೋಡಿ, ಇನ್ಸ್ಟೆಂಟಾಗಿ ರಸಮ್ ಪೇಸ್ಟು ಮನೆಯಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ಪ್ರಿಸರ್ವೇಟಿವ್ ಇಲ್ದೇ ರೆಡಿ ಮಾಡಿ ಇಟ್ಕೊಳ್ಬೋದು. ಈ ಪೇಸ್ಟು ನಿಮಗೆ ಒಂದು 3 ತಿಂಗಳಾದರೂ ಬರುತ್ತೆ. ವಾರದಲ್ಲಿ ಒಂದು 3 ದಿನನಾದರೂ ನಿಮಗೆ ಬೇಕಂದಾಗ ತಿಳಿ ಸಾರನ್ನ ರೆಡಿ ಮಾಡ್ಕೊಳ್ಬೋದು. ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.